ಮಾಜಿ ಪ್ರಧಾನಿ ದೇವೇಗೌಡರ ಸಾವಿನ ಬಗ್ಗೆ ಹೇಳಿಕೆ ಶೋಭೆ ತರಲ್ಲ. ಕೆಎನ್ ರಾಜಣ್ಣ ಹೀಗೆ ಹೇಳಿಕೆ ಕೊಡೋದು ಅವರಿಗೆ ಶೋಭೆಯನ್ನ ತರೋದಿಲ್ಲ ಅಂತ ಸಹಕಾರ ಸಚಿವ ರಾಜಣ್ಣ ಹೇಳಿಕೆಗೆ ಪ್ರಜ್ವಲ್ ರೇವಣ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಪದೇ ಪದೇ ದೇವೇಗೌಡರ ಸಾವಿನ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಕಾಂಗ್ರೆಸ್ನ ಇಂತಹ ಮನಸ್ಥಿತಿ ಬಗ್ಗೆ ಬೀದಿಯಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ ಅಂತ ಪ್ರಜ್ವಲ್ ರೇವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ಏನು ಕೆಎನ್ ರಾಜಣ್ಣ ಸಾಯುವ ವಯಸ್ಸಲ್ಲಿ ಹೊಂದಾಣಿಕೆ ರಾಜಕೀಯ ಬೇಕಿತ್ತಾ ಅಂತ ದೇವೇಗೌಡರ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎನ್ ರಾಜಣ್ಣ ಹೀಗೆ ಹೇಳಿಕೆ ಕೊಡೋದು ಅವರಿಗೆ ಶೋಭೆ ತರೋದಿಲ್ಲ. ಅವರು ಪದೇ ಪದೇ ದೇವೇಗೌಡರ ಸಾವಿನ ಬಗ್ಗೆ ಚರ್ಚೆಯನ್ನ ಮಾಡ್ತಿದ್ದಾರೆ. ಇನ್ನು ಕಾಂಗ್ರೆಸ್ನ ಇಂತಹ ಮನಸ್ಥಿತಿ ಬೀದಿಯಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಪ್ರಜ್ವಲ್ ರೇವಣ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಪ್ರಜ್ವಲ್ ರೇವಣ್ಣ, ಇದನ್ನ ಅವರ ಕಾರ್ಯಕರ್ತರು ಹಾಸ್ಯವಾಗಿ ನೋಡಬಹುದು. ಜಿಲ್ಲೆ, ರಾಜ್ಯ, ಇಡೀ ದೇಶದ ಜನತೆ ಸ್ವಾಗತ ಮಾಡುವಂತಹ ಹೇಳಿಕೆ ಇದಲ್ಲ. ಒಬ್ಬ ಹಿರಿಯ ರಾಜಕಾರಣಿ ಆ ರೀತಿಯ ಹೇಳಿಕೆ ಕೊಡೋದು ಅವರಿಗೆ ಶೋಭೆಯನ್ನ ತರೋದಿಲ್ಲ. ಇದೆಲ್ಲ ನೋಡಿರುವ ಜಿಲ್ಲೆಯ ಜನ ಬೇಸರಗೊಂಡಿದ್ದಾರೆ. ಇದರಿಂದ ಕುಗ್ಗುತ್ತೀವಿ, ಭಯ ಪಡ್ತೀವಿ, ಇದರಿಂದ ಹೆಸರು ಕಡುತ್ತೆ, ಇದೆಲ್ಲ ಕೂಡ ಸುಳ್ಳು. ಅವರಿಗೆ ಇಂತಹ ಹೇಳಿಕೆಗಳು ಶೋಭೆಯನ್ನ ತರೋದಿಲ್ಲ. ಕಾಂಗ್ರೆಸ್ ನಾಯಕರ ಇಂತಹ ಮನಸ್ಥಿತಿಗಳ ಬಗ್ಗೆ ಬೀದಿಯಲ್ಲಿ ಜನ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪದೇ ಪದೇ ದೇವೇಗೌಡರ ಸಾವಿನ ಕುರಿತಾಗಿ ಕೆಎನ್ ರಾಜಣ್ಣ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾ ಬರ್ತಿದ್ದಾರೆ ಅಂತಲೇ ಹೇಳಬಹುದು. ಯಾಕಂದರೆ ಕಳೆದ ವರ್ಷ ಕೂಡ ದೇವೇಗೌಡರಿಗೆ 4 ಜನ ಹೊತ್ತೊಯ್ಯುವ ಕಾಲ ಹತ್ರ ಬಂದಿದೆ ಅಂತ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು. ಇದೀಗ ಮತ್ತೊಂದು ಸಲ ಮಾಜಿ ಪ್ರಧಾನಿಗಳ ಬಗ್ಗೆ ಮಾಜಿ ಪ್ರಧಾನಿ ದೇವೇಗೌಡರ ಸಾವಿನ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ರೋಡ್ ಶೋನಲ್ಲಿ ದೇವೇಗೌಡರಿಗೆ ಸಾಯುವ ವಯಸ್ಸಲ್ಲಿ ಹೊಂದಾಣಿಕೆ ರಾಜಕೀಯ ಬೇಕಿತ್ತಾ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಇದು ಜೆಡಿಎಸ್ ಮುಖಂಡರು ಹಾಗೆ ಕಾರ್ಯಕರ್ತರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಒಬ್ಬ ಹಿರಿಯ ರಾಜಕಾರಣಿ ಇಂತಹ ಹೇಳಿಕೆಗಳನ್ನ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಜನರು ಕೂಡ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿರುವ ಪ್ರಜ್ವಲ್ ರೇವಣ್ಣ ಸಚಿವ ರಾಜಣ್ಣಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಸಾವಿನ ಬಗ್ಗೆ ಇಂತಹ ಹೇಳಿಕೆಗಳನ್ನ ಕೊಡೋದು ಶೋಭೆ ತರೋದಿಲ್ಲ. ಕೆಎನ್ ರಾಜಣ್ಣ ಹಿರಿಯ ರಾಜಕಾರಣಿ, ಅವರು ಇಂತಹ ಹೇಳಿಕೆ ಕೊಡೋದು ಸರಿ ಅಲ್ಲ ಅಂತ ಪ್ರಜ್ವಲ್ ರೇವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹಳಷ್ಟು ಸರಿ ಗಮನಿಸಿದ್ದೀನಿ, ರಾಜಣ್ಣ ಅವರು ಇವಾಗ ನಮ್ಮ ಏನು ಸಚಿವರಾಗಿದ್ದಾರೆ, ನಮ್ಮ ಜಿಲ್ಲಾ ಸಚಿವರಾಗಿದ್ದಾರೆ, ಜಿಲ್ಲಾ ಇನ್ಚಾರ್ಜ್ ಸಚಿವರಾಗಿದ್ದಾರೆ, ಅವರು ಪದೇ ಪದೇ ದೇವೇಗೌಡರು ಸಾವಿನ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಇದು 2ನೇ ಬಾರಿ. ಇದು ಎಲ್ಲೋ ಒಂದು ಕಡೆ ಅವರ ಮಟ್ಟಕ್ಕೆ ಇಲ್ಲ ಅವರ ಕಾರ್ಯಕರ್ತರ ಮಟ್ಟಕ್ಕೆ ಹಾಸ್ಯವಾಗಿ ನೋಡ್ಬೋದು. ಆದರೆ ಜಿಲ್ಲೆ ಜನತೆ ಇರ್ಬೋದು, ಇಡೀ ರಾಜ್ಯ ಇರ್ಬೋದು, ಇಲ್ಲ ದೇಶನೇ ಇರ್ಬೋದು, ಇವತ್ತು ಅದನ್ನು ಏನು ಸ್ವಾಗತ ಮಾಡೋ ಅಂಥ ಹೇಳಿಕೆ ಅಲ್ಲ ಅದು. ಇವತ್ತು ಅವ್ರಿಗೆ ಒಬ್ಬರು ಹಿರಿಯ ರಾಜಕಾರಣಿ ಆ ಥರ ಹೇಳಿಕೆಗಳು ಕೊಟ್ಟಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಶೋಭೆ ತರೋಂಥ ಕೆಲಸ ಆಗೋದಿಲ್ಲ. ಇವತ್ತು ಇವೆಲ್ಲ ವಾತಾವರಣ ನೋಡಿದಂಥ ಸಂದರ್ಭದಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಜನರು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಬೇಸರಗೊಳ್ಳೋ ಅಂಥ ಕೆಲಸ ಮಾಡ್ತಿದ್ದಾರೆ. ಇವತ್ತೆಲ್ಲ ಒಂದು ಕಡೆ ನಾವು ಕಾಂಗ್ರೆಸ್ ಪಕ್ಷನ ಇವತ್ತು ಯಾವ ಸ್ಥಿತಿ ಇದೆ, ಇವತ್ತು ಕಾಂಗ್ರೆಸ್ನ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಿಲ್ಲ, ಬೀದಿಲಿ ಚರ್ಚೆ ಆಗೋಂಥ ಕೆಲಸ ಆಗ್ತಾಯಿದೆ. ಹಾಗಾಗಿ ಇವೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಒಳ್ಳೆ ವಾತಾವರಣ ಆಗೋಂಥ ಕೆಲಸನೂ ಆಗ್ತಾಯಿದೆ. ಇವತ್ತು ಇವೆಲ್ಲ ನಾವು ಇದರಿಂದ ನಾವೆಲ್ಲ ಒಂದು ಕಡೆ ಕುಗ್ತೀವಿ ಅನ್ನೋ ಮನಸ್ಥಿತಿ ಇಲ್ಲ. ಇನ್ನು ನಮ್ಮ ಕಾರ್ಯಕರ್ತರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡೋ ಅಂಥ ಕೆಲಸ ಮಾಡಿ ಇಂಥ ಹೇಳಿಕೆಗಳಿಂದ ನಮ್ಮಲ್ಲಿ ನಮ್ಮ ಕಾರ್ಯಕರ್ತರು ಇನ್ನೂ ಪ್ರೋತ್ಸಾಹಗೊಂಡು ಇವತ್ತು ಇನ್ನೂ ಹೆಚ್ಚಿನ ಕೆಲಸ ಮಾಡೋ ರೀತಿಯಲ್ಲಿ ನಾವು ಮಾಡೋ ಅಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಇದರಿಂದ ನಾವೇನೋ ಕುಗ್ತೀವಿ, ಇದರಿಂದ ಭಯ ಬೀಳ್ತಿ ಆಗ್ತೀವಿ, ಇದರಿಂದ ಏನೋ ನಮಗೇನೋ ಹೆಸರು ಕೆಡುತ್ತೆ, ಇವೆಲ್ಲ ಏನೂ ಇಲ್ಲ. ಇವೆಲ್ಲದನ್ನು ಕೂಡ ಒಳ್ಳೆ ರೀತಿಯಲ್ಲಿ ಸ್ವಾಗತ ಮಾಡಿ ಜನರಿಗೆ ಕಾಂಗ್ರೆಸ್ ಮನಸ್ಥಿತಿ ಅರ್ಥ ಆಗ್ತಿದೆ. ಮುಂದಿನ ದಿವಸಗಳಲ್ಲಿ ಜೂನ್ 4ನೇ ತಾರೀಕು ಏನು ರಿಸಲ್ಟ್ ಇದೆ ಹಾಸನಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್
162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.